ಹಾಯ್ ಎಲ್ಲರಿಗೂ. ಇವತ್ತು ಆಲೂ ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡೋಣ. ಬೇಕಾಗಿರೋ ಐಟಮ್ಸು: ಬಟಾಟೆ ಬೇಯಿಸ್ಕೊಂಡಿರೋದು, ಕಸ್ತೂರಿ ಮೇಥಿ, ಚಾಟ್ ಮಸಾಲ, ಜೀರಾ ಪೌಡರ್, ಕೊತ್ತಂಬರಿ ಪುಡಿ, ಗರಂ ಮಸಾಲ ಪುಡಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸು ಒಳಗಡೆ ಬೀಜ ತೆಗೆದಿರೋದು, ಹಾಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಸೋಡಾ, ಬೇಕಿಂಗ್ ಪೌಡರ್. ಮೊದಲಿಗೆ ಸ್ಟಫ್ನ ರೆಡಿ ಮಾಡ್ಕೊಳ್ಳೋಣ. ಬೇಯಿಸಿರೋ ಬಟಾಟೆ ಉಪ್ಪು ಹಾಕಿರೋದು, ಅದನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಈರುಳ್ಳಿ ಒಂದು ಚಿಕ್ಕದು, ಹಾಗೆ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಹಾಗೆಯೇ ಕೊತ್ತಂಬರಿ ಪುಡಿ ಸ್ವಲ್ಪ, ಜೀರಿಗೆ ಪುಡಿ, ಹಾಗೆಯೇ ಚಾಟ್ ಮಸಾಲ ಟೇಸ್ಟಿಗಷ್ಟೇ, ತುಂಬ ಹಾಕಿದ್ರೆ ಉಪ್ಪು ಬರುತ್ತೆ ನೋಡಿಕೊಂಡು, ಸ್ವಲ್ಪ ಚಾಟ್ ಮಸಾಲ, ಹಾಗೆಯೇ ಕಸ್ತೂರಿ ಮೇಥಿ ಸ್ವಲ್ಪ ಖಾರ ಬೇಕು ಅನ್ನೋರು ಇದಕ್ಕೆ ಸ್ವಲ್ಪ ಖಾರ ಪುಡಿನ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಹುಳಿ ಬೇಕು ಅಂತಂದರೆ ಲಿಂಬು ಇಟ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಂಜೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು, ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಈ ಥರ ಮೆಣಸಲ್ಲಿ ತುಂಬ್ಕೋಬೇಕು ಟೈಟಾಗಿ, ಗ್ಯಾಪ್ ಇಡಬಾರ್ದು, ಫುಲ್ ಫಿಲ್ ಮಾಡಿ ಇಟ್ಕೊಂಡ್ರೆ ಆಯಿತು. ತುಂಬ ದೊಡ್ಡದಾಗಿರುತ್ತೆ. ಮನೆಗೆ ಯಾರಾದರೂ ನೆಂಟರು ಬಂದಾಗ ಇದನ್ನು ಮಾಡ್ಬೋದು. 4 ಬಜ್ಜಿಯಲ್ಲಿ 8 ಜನ ತಿನ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಮಾಡೋದಕ್ಕೂ ಈಸಿ. ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಚಿಟಿಕೆ ಸೋಡಾ, ಹಾಗೆಯೇ ಬೇಕಿಂಗ್ ಪೌಡರ್ ಸ್ವಲ್ಪ. ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಸ್ಮೂತಾಗಿರುತ್ತೆ ಬಜ್ಜಿ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕೋಣ. ಹಾಗೆಯೇ 1 ಸ್ಪೂನು ಅಥವಾ 1.5 ಸ್ಪೂನ್ ಮೈದಾ ಹಾಕೋದ್ರಿಂದ ಸೋಡಾ ಹಾಕಿರೋದಕ್ಕೆ ಚೆನ್ನಾಗಿ ಉಬ್ಬುತ್ತೆ ಬಜ್ಜಿ. ಚೆನ್ನಾಗಿ ಗಾಳಿ ಜೊತೆ ಮಿಕ್ಸ್ ಆಗಬೇಕು. ಆ ಥರ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಬಜ್ಜಿಗೆ ಯಾವಾಗಲೂ ಹಾಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ನೋಡಿ, ಈ ಥರ ಬೀಟ್ ಮಾಡ್ಕೋಬೇಕು. ಬಜ್ಜಿ ಹಿಟ್ಟಿನಾದ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗಬಾರ್ದು. ನೋಡಿ, ಈ ಥರ ತುಂಬಿಸಿಟ್ಕೊಂಡಿರೋ ಮಿರ್ಚಿನ ಈ ಥರ ಚೆನ್ನಾಗಿ ಹಿಟ್ಟಲ್ಲಿ ಅದ್ದಿ ಎಣ್ಣೆ ಬಿಟ್ಕೊಂಡ್ರೆ ಆಯಿತು. ಇದನ್ನೆಲ್ಲ ಊಟದಲ್ಲಿ ಹಾಕಿ ಆ ಥರ ಎಲ್ಲ ಮಾಡಬೇಕು ಅಂತ ಇಲ್ಲ, ಈಸಿಯಾಗಿ ಬರುತ್ತೆ. ಹಿಟ್ಟು ತುಂಬ ತೆಳುವಾದರೆ ಮಾತ್ರ ಕಷ್ಟ ಆಗೋದು. ಇಷ್ಟು ದಪ್ಪಕ್ಕಿದ್ರೆ ನೋಡಿ, ಎಣ್ಣೆ ಬಿಟ್ಟರೆ ಒಂದು ಸ್ವಲ್ಪ ಎಲ್ಲೂ ಬೆಳೆದ ಆ ಥರ ತುಂಬ ಚೆನ್ನಾಗುತ್ತೆ. ಟೇಸ್ಟ್ ಮಾಡಿ ಒಮ್ಮೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಹೀಗೆ ಒಳ್ಳೊಳ್ಳೆ ತಿಂಡಿ ಈ ಚಾನಲ್ ಬರ್ತಾ ಇರುತ್ತೆ. ಪ್ಲೀಸ್ ಬೇರೆಯವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೆಯೇ ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಅಷ್ಟಾಗಿದೆ. ಇದನ್ನು ಈ ಥರ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಮುಗಿದು.